ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಮರ್ಷಿಯಲ್ ಲ್ಯಾಂಡ್ ಬಗ್ಗೆಯಲ್ಲಿ ನಾನು ಮಾಹಿತಿನ ಕೊಟ್ಟಿದ್ದೀನಿ. 2 ಬೋರ್ವೆಲ್ ಇದೆ ಈ ಒಂದು ಲ್ಯಾಂಡಲ್ಲಿ, ಮತ್ತು 1 ಎಕರ್ಸ್ ಒಂದು ಜಾಗ ಇದೆ. ನೋಡಿ, ಹೆಸರು ಯಶೋಧ ಅಂತೇಳಿ ರಾಜನಕುಂಟೆ ಗ್ರಾಮ ಇರೋದು, ಅಂದರೆ ಮಂಡ್ಯ ಜಿಲ್ಲೆಗೆ ಬರುತ್ತೆ. ಇದು ಸಂಬಂಧ ಬಂದ್ಬಿಟ್ಟು ಯಾರೂ ಇಲ್ಲ, ಪತಿಯೇ ದೇವರು ಅಂತ ನಂಬಿರೋಳು ನಾನು. ಓಕೆ, ಅಂಥವೆಲ್ಲ ಮಾಡಲ್ಲ, ಆ ಥರ ಕೆಲಸ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಲ್ಯಾಂಡ್ ಬಂದ್ಬಿಟ್ಟು ಕಮರ್ಷಿಯಲ್ ಲ್ಯಾಂಡ್ ಇದೆ, ಏನು ಬೇಕಾದರೂ ವ್ಯಾಪಾರ ಮಾಡ್ಬೋದು. ಅಡಿ ಬಂದ್ಬಿಟ್ಟು 4,000 ಇದೆ. ಇಲ್ಲಿ ವಿಷಯ ಬಂದ್ಬಿಟ್ಟು ಯಾರನ್ನ ಬೇಕಾದರೂ ಕೇಳಿ ತಿಳಿದುಕೊಳ್ಳಿ, ಆದರೆ ಚೆನ್ನಾಗಿ ತಿಳಿದಿರುತ್ತಾರಲ್ಲ ಅವರನ್ನು ಕೇಳಿ ತಿಳಿದರೆ ಗೊತ್ತಾಗುತ್ತೆ, ದಡ್ರನ್ನು ಕೇಳಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ದಾರೆ. ಇನ್ನು ಎಕರೆ ಬಂದ್ಬಿಟ್ಟು 1.7 ಎಕರೆ ಅಷ್ಟೇ ಬಂದಿರೋದು, ಅದು ದೊಡ್ಡ ಮನ್ಸು ಮಾಡಿ ಅಪ್ಪ ಕೊಟ್ಟಿರೋದು, ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಈ ಒಂದು ಫಾರ್ಮ್ ಹೌಸಲ್ಲಿ ನೋಡಿ 4 ಬೆಡ್ರೂಮ್ ಇದೆ, ಇರುವ ಮನೆ ಫಾರ್ಮ್ ಹೌಸ್ ಇದು. ಜೊತೆಗೆ 2 ಲ್ಯಾಬ್ರಾಡಾರ್ ಡಾಗ್ ಕೂಡ ಇದೆ, ಒಂದು ಸ್ವಿಮ್ಮಿಂಗ್ ಪೂಲ್ ಸಹ ಇದೆ ಈ ಒಂದು ಮನೆಯಲ್ಲಿ. ಮನೆ ಮೊದಲನೇ ಓನರ್ ಇದೆಲ್ಲ ಮಾಡಿಸಿದ್ದರು, ಅಷ್ಟು ಬಿಟ್ಟರೆ ಇನ್ನೇನು ಬದಲಾವಣೆ ಆಗಿಲ್ಲ. ಅಂದರೆ ಇವರು ಸೆಕೆಂಡ್ ಓನರು, ಮೊದಲನೇ ಓನರು ಮಾರ್ಬಿಟ್ಟು ದುಬೈಗೆ ಹೋದ್ರಂತೆ. ಸುತ್ತಮುತ್ತ 2 ಸೀಬೆಕಾಯಿ ಗಿಡಗಳು, ಹಾಗೆ ಒಂದು ಪಪ್ಪಾಯ, ಮತ್ತು ಯಾವ ನಾಯಿನೂ ಕೂಡ ನುಸಿಯದ ಹಾಗೆ ಸುತ್ತ ತಂತಿ ಹಾಗೂ ಬೇಲಿಯನ್ನು ಕಟ್ಟಲಾಗಿದೆ. ಬಾತ್ರೂಮ್ ಮಾತ್ರ ಹೊರಗಡೆ ಮಾಡಿಸ್ತಾರೆ, ಯಾಕೆಂದರೆ ವಾಸನೆ ಬರುತ್ತೆ ಅಂತ ಹೇಳ್ಬಿಟ್ಟು, ಗೋಪನಾಥ ಬರುತ್ತೆ ಅಂದ್ಬಿಟ್ಟು. ಯಾಕೆಂದರೆ ಇವರು ಲಿಂಗಾಯತ್ ಸಾರೋದ್ರಿಂದ ಪೂಜೆ ಪುರಸ್ಕಾರ ಜಾಸ್ತಿ ಇರುತ್ತೆ, ಆ ಒಂದು ಕಾರಣಕ್ಕೋಸ್ಕರ ಮನೆಯೊಳಗೆ ಮಾಡಿಸಿಲ್ಲ. ಇನ್ನು 4ರಿಂದ 5 ಕಾರನ್ನು ನಿಲ್ಲಿಸಬಹುದು, ಅಷ್ಟು ದೊಡ್ಡದಾಗಿ ಜಾಗ ಇದೆ. ಇದು ದೊಡ್ಡ ಮನೆಯ ಒಂದು ವಿಶೇಷ ಗುಣ ಅಂತಲೇ ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ನಾನು ನೆಕ್ಸ್ಟ್ ಸೌಲಭ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು ಅಂತಂದರೆ, ನೋಡಿ ಇಲ್ಲಿ ಏನೇನಪ್ಪ ಫೆಸಿಲಿಟೀಸ್ ಸಿಗುತ್ತೆ ಅಂತಂದರೆ, ಈ ಒಂದು ಫಾರ್ಮ್ ಹೌಸಲ್ಲಿ ಮಣ್ಣಿನ ರೋಡ್ ಅಥವಾ ಅರ್ಧ ಕಿಲೋಮೀಟರ್ ದೂರವರೆಗೂ ಇದೆ. ಕೆಲಸಗಾರರಿಗೆ ಒಂದು ಶೆಡ್ ಇರುತ್ತೆ, ಅಲ್ಲಿ ಸಿಮೆಂಟ್ ಅಥವಾ ಇತ್ಯಾದಿಗಳನ್ನು ಇಡ್ಬೋದು, ಏನು ಬೇಕಾದ್ರೂ ಇಟ್ಕೋಬೋದು. ಜೊತೆಗೆ ಒಂದು ತೆಂಗು ಹಾಕಿದ್ದಾರೆ, ಮತ್ತು 3-4 ಬೋರ್ ಇದೆ. ಈ ಒಂದು ಇದರಲ್ಲಿ ತೊಟ್ಟಿ ಮೀನು ಸಾಕಾಣಿಕೆ ಮಾಡಿದ್ದಾರೆ, ಕೆರೆ ಮೀನು, ಕಲರ್ ಫಿಶು ಎಲ್ಲ ಇರುತ್ತೆ ಆಯಿತಾ. ಟೇಬಲ್ ಗೀಬಲ್ ಎಲ್ಲ ಇರುತ್ತೆ ಸ್ನೇಹಿತರೆ.